ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಷ್ಟ ಇಲ್ದೇ ಇರೋ ಜೀವನ ಮಾಡ್ತಾ ಇದೀವಿ ಅಂತ? ಕಾರಣ ಕೇಳಿದ್ರೆ ಇಂಥವ್ರಿಂದ ನಾವ್ ಈ ಪರಿಸ್ಥಿತಿಗೆ ಬಂದ್ವಿ, ಇಂಥವ್ರಿಂದ ನಮ್ ಜೀವನ ಹಾಳಾಯ್ತು ಅಂತ ನಾವು ಬೇರೆಯವರಿಗೆ ಪಾಯಿಂಟ್ ಔಟ್ ಮಾಡ್ತೀವಿ. ಕೆಲವೊಮ್ಮೆ ಅದು ಸ್ವಲ್ಪ ಮಟ್ಟಿಗೆ ನಿಜಾನೂ ಆಗಿರಬಹುದು. ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ನಮ್ಮೊಳಗಡೆ ನಾವು ಪ್ರಶ್ನೆನ ಹಾಕ್ಕೊಂಡಿದೀವ ಇದು ಎಲ್ಲಿವರೆಗೂ ಸತ್ಯ ಅಂತ? ನೋಡಿ, ಕಾರಣ ಇಷ್ಟೇ. ನಮ್ಮನ್ನ ನಾವು ತಪ್ಪಿತಸ್ಥರು ಅಥವಾ ತಪ್ಪಿತಸ್ಥೆ ಅಂತ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಆ ರೀತಿ ಒಪ್ಕೋಬೇಕಾದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನನ್ನಿಂದ ತಪ್ಪಾಯ್ತಾ? ಯಾವ ಪಾಯಿಂಟ್ ಅಲ್ಲಿ ನಾವು ತಪ್ಪು ಮಾಡಿದ್ವಿ? ಇನ್ನು ನಾವು ಏನ್ ಅರ್ಥ ಮಾಡ್ಕೋಬಹುದಿತ್ತು? ನಾವು ಆತರ ಪಟ್ವಾ? ಈ ರೀತಿ ಎಲ್ಲ ಯೋಚನೆ ಮಾಡ್ತೀವಿ. ಈ ರೀತಿ ಯೋಚನೆ ಮಾಡ್ಬೇಕು ಅಂದ್ರೆ ನಮ್ಮ ಮೈಂಡಿಗೆ ಕೆಲಸ ಕೊಡ್ತೀವಿ. ನಮ್ಮ ಮೈಂಡು ತುಂಬಾ ಈಸಿಯಾಗಿ ನಂದೇನು ತಪ್ಪಿಲ್ಲ ಅಂತ ತಪ್ಪಿಸ್ಕೊಳ್ಳುತ್ತೆ. ಇದಕ್ಕೆ ಸಾತಾಗಿ ನಮ್ಮ ಅಹಮ್ಮು ಕೂಡ ಅಂದ್ರೆ ನಮ್ಮಲ್ಲಿರುವಂತ ಅಹಂಕಾರ, ಹೌದು ನಮ್ದೇನು ತಪ್ಪಿಲ್ಲ, ಇಂಥವ್ರಿಂದ ನಮ್ ಜೀವನ ಹಾಳಾಯ್ತು. ಯಾಕೆ ಇದೆಲ್ಲ ಮಾಡುತ್ತೆ ಅಂದ್ರೆ, ಒಂದು ಸಾತಿ ನಾವು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಕ್ರಮೇಣ ಆಲೋಚನೆಗೆ ಹೋಗ್ತೀವಿ. ಅದೇನಾದ್ರೂ ಹೌದು ನನ್ನಿಂದ ತಪ್ಪಾಯ್ತು ಅಂತ ನಾವು ಒಪ್ಕೊಂಡಿದೀವಿ ಅಂದ್ರೆ ಆ ಪ್ರಾಬ್ಲಮ್ ಇಂದ ನಾವು ಆಚೆ ಬರ್ತೀವಿ. ಇಲ್ಲ ಅಂದ್ರೆ ಫಸ್ಟ್ ಯೋಚನೆ ಮಾಡ್ತೀವಿ, ಕಿರಿಕಿರಿ ಆಗುತ್ತೆ, ಫ್ರಸ್ಟ್ರೇಷನ್ಗೆ ಹೋಗ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ, ಹೆಲ್ತ್ ಇಶ್ಯೂಸ್ ಕಾರಣ ಆಗುತ್ತೆ. ಕಾರಣ ಇಷ್ಟೇ ಫ್ರೆಂಡ್ಸ್, ನಮ್ಮ ಮೈಂಡು ನಮ್ಮ ಬಾಡಿಗೆ ಯಾವುದೇ ತರ ಹೆಲ್ತ್ ಇಶ್ಯೂಸ್ನ ಕೊಡೋದಕ್ಕೆ, ಆ ರಿಸ್ಕ್ ಕೊಡೋದಕ್ಕೆ ಅದು ರೆಡಿ ಇರಲ್ಲ. ಯಾಕೆ ಅಂದ್ರೆ ಅದು ಯಾವಾಗ್ಲೂ ಪ್ರಶಾಂತವಾಗಿ ನಗ್ನಗ್ತಾ ಇರಕ್ ಇಷ್ಟಪಡುತ್ತೆ. ಅದು ಒಳ್ಳೇದಾದ್ರೂ ಸರಿಯೇ, ಕೆಟ್ಟದಾದ್ರೂ ಸರಿಯೇ.